ಏನು ಸಿನಿಮಾ ಸುದ್ದಿ ಅಂದರೆ ರಾಜ್ಕುಮಾರ್ನ ಸುದ್ದಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಬಹುನಿರೀಕ್ಷಿತ ರಾಜಕುಮಾರ ಸಿನಿಮಾ ಇಂದು ರಾಜ್ಯಾದ್ಯಂತ ದೇಶಾದ್ಯಂತ ಬಿಡುಗಡೆಯಾಗಿದೆ. ಬಹುತೇಕ ಜಿಲ್ಲೆಗಳಲ್ಲಿ ಮಧ್ಯರಾತ್ರಿಯಿಂದಲೇ ಅಥವಾ ಬೆಳಗಿನ ಜಾವದಿಂದಲೇ ಚಿತ್ರ ಪ್ರದರ್ಶನ ಆರಂಭವಾಗಿದೆ. ಇನ್ನು ಅಪ್ಪು ಅಭಿಮಾನಿಗಳು ರಾಜಕುಮಾರ್ನ ನೋಡಿ ಮೆಚ್ಚಿರುವ ವರದಿಗಳು ಸುದ್ದಿಗಳು ಬರ್ತಾಯಿವೆ. ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲಿ ರಾತ್ರಿಯಿಂದಲೇ ಅಭಿಮಾನಿಗಳು ಕಿಕ್ಕಿರಿದು ನೆರೆದಿದ್ರು. ಅಪ್ಪು ಭಾವಚಿತ್ರ ಹಿಡಿದು ಅಭಿಮಾನಿಗಳು ಡೊಳ್ಳು ಕುಣಿತ ಮಾಡಿದ್ರು. ಪಂಚೆ ಧರಿಸಿದ್ದ ಅಭಿಮಾನಿಗಳ ಬಳಗ ಕೂಡ ಎಲ್ಲರ ಗಮನ ಸೆಳೆಯಿತು. ಇನ್ನು ಮೊದಲ ಶೋ ಮುಗಿಸಿ ಹೊರಬಂದ ಪ್ರೇಕ್ಷಕರು ರಾಜಕುಮಾರ್ನ ಬಗ್ಗೆ ತಮ್ಮ ಸಂತಸ ವ್ಯಕ್ತಪಡಿಸಿದರು. ಪಾರ್ಟ್ನರ್ ಆಗ್ಬೇಕು. ಇಷ್ಟು ಬೇಗನಾ? ನೀವ್ ಎಲ್ಲ ಹುಡುಗರ ತರ ಅಲ್ಲ. ನಿಮ್ಮಂತ ಯುವಕರು ನೋಡ್ತಿದ್ರೆ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಿಮ್ಮಂತವರು ಪಾಲಿಟಿಕ್ಸ್ ಬರಬೇಕು. ನಮ್ಮ ತಂದೆ ಯಾವಾಗ್ಲೂ ಹೇಳೋರು, ಜನರನ್ನ ಆಳೋರಿಗೆ ಹೆಸರಿಟ್ಟಂಗೆ ಆ ಹೆಸರಿಗೆ ನಾವು ಸರಿಯಾದ ಸಿನಿಮಾ ಮಾಡಿದ್ದೀವಿ ಅಂತ ನನಗನ್ನಿಸ್ತಾ ಇದೆ. ಸೊ ಥ್ಯಾಂಕ್ಸ್ ಟು ನಮ್ಮ ಡೈರೆಕ್ಟರ್ ಸಂತೋಷ್, ನಮ್ಮ ಪ್ರೊಡ್ಯೂಸರ್ ಆದ ವಿಜಯ್ ಸರ್, ಹೊಂಬಾಳೆ ಸಿನಿಮಾದವರು, ಹಾಗೂ ನಮ್ಮ ಎಂಟೈರ್ ರಾಜ್ಕುಮಾರ್ನ ಟೀಮ್. ಸಿನಿಮಾ ಇಷ್ಟಿರ ಮಟ್ಟಕ್ಕೆ ಬರೋ ಕಾರಣ ಬಂದು ನಾನೊಬ್ಬ ಪಾತ್ರಧಾರಿ ಅಷ್ಟೇ. ಸಿನಿಮಾದಲ್ಲಿ ಕೆಲಸ ಮಾಡಿರೋಂಥ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ಗೂ ನನ್ನ ವಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಸಿನಿಮಾನ ಮೆಚ್ಕೊಂಡ್ರು ಅಂತ ನಾವು ನಂಬಿರುವಂಥ ಅಭಿಮಾನಿಗಳಿಗೆ ತುಂಬ ತುಂಬ ಥ್ಯಾಂಕ್ಸ್. ಈ ಕೆಲವು ಮಾತುಗಳಿಗೆ ನಾವು ಏನು ಹೇಳಬೇಕು, ಈ ಕೆಲವು ಮಾಡೋವಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ಅಭಿಮಾನಿಗಳಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ಪ್ರತಿ ಊರುಗಳಲ್ಲೂ ಕೆಲವು ಕಡೆ 12:30 1 ಗಂಟೆಗೆ ಶೋ ಶುರು ಮಾಡಿದ್ದಾರೆ. 3 ಗಂಟೆ 4 ಗಂಟೆಯಿಂದನೇ ಮೆಸೇಜ್ಗಳು